ಅಲ್ಲ ಪಲ್ಲವಿ, ನೀವೊಂದು ಸ್ವಲ್ಪ ಇವತ್ತು ಕರ್ಚಿಕಾಯಿ ಮಾಡಾಕರೆ ನೆರವಾಗ. ಇಲ್ಲವ ಇಲ್ಲ ನಂದು ಭಾಳ ಹೋಮ್ವರ್ಕ್ ಐತಿ ಮತ್ತು ನಾವು ಓದ್ಕೋಬೇಕು, ನನಗೇನು ಆಗೋದಿಲ್ಲ. ನೀನು ಮತ್ತು ಆಯಿ ಕೂಡ ಮಾಡಿರಿ, ನನಗೇನು ಆಗೋದಿಲ್ಲ ನೋಡವ. ಅಲ್ಲವ ಯಾರಿಲ್ಲದ ಹೊತ್ತಾಗಾರ ಒಂದಿಟ್ಟು ನೀವು ಆ ಸಹಾಯ ಅನ್ನೋದು ಮಾಡಬೇಕು. ಆಕೆ ಪೂಜಾ ಇದ್ಲನ್ನ ಮಾಡ್ಯಾರೆ ಮಾಡ್ತಿದ್ಲು. ಈಗ ಒಂದು ತಾಸು ಅಟ್ಟ ಒಂದು ಈಟ ನೆರವಾಗ ಕರ್ಚಿಕಾಯಿ ಒಳಗೆ ಪುಡಿ ಅಟ್ಟ ತುಂಬಿ ಕೊಡು ಸಾಕು ನಮಗೆ. ಮತ್ತೇನು ಮಾಡಬೇಡ ನೀ, ಬರೀ ಕುತ್ತಲ್ಲೇ ಪುಡಿ ತುಂಬಿ ಕೊಡು, ಅಲ್ಲೇ ಬೊಕ್ಕಿಟ್ಕೊ ಒಂದಿಟ್ಟು ಓದ್ಕೋತ ಈ ಕಡೆ ಪುಡಿ ತುಂಬಿ ಕೊಡ್ಲ ಏನಾಕತಿ. ಏ ಶಾಂತ, ಆಕಿಗೆ ಹೇಳತ್ತೀಯ ನಾ ಮಾಡ್ತೀನಿ ಹೇಳೇನ್ಲೋ, ಆಕಿಗೆ ಆಕೆ ಓದೊಳಗೆ ಬಿಡ. ಮತ್ತು ಸಾಲಿಗೆ ಹಚ್ಚಿರ್ತಾರ ಪಾಪ ಮನಗಂಡು ಓದೋದಿರ್ತೈತಿ, ಬಿಟ್ಕೊಟ್ಟು ನೀ ಏನು ಹೇಳತ್ತಿ ಆಕಿಗೆ? ಇಲ್ರಿ ಹಚ್ಚಿರಿ ಎಲ್ಲ ನಮಗೆ ಇಬ್ಬರಿಗೆ ಅಂದ್ರೆ ಭಾಳ ಆಕತ್ತೆ ರೀ ದಗದ್ರಿ. ಅದಕ್ಕೆ ಒಂದಿಟ್ಟು ನೆರವಾಗ ಹೇಳತ್ತೇನೆ ರೀ, ಅದು ಬಿಟ್ಟು ನಾ ಏನು ಬೇರೆ ಏನು ಹೇಳತ್ತೇನೇನು ರೀ. ಒಂದು ಈಟು ಒಂದು ತಟಕ್ಕೆ ನೆರವಾದ್ರೆ ನಮಗೂ ಅನುಕೂಲ ಆಗ್ತೈತೆ ರೀ, ನಮಗೂ ಆಸರ ಬೇಸರ ಇರತ್ತೈತ್ಲ ರೀ ಹತ್ತಿರಿ. ನಿನಗೆ ನಾನು ಇರ್ಬೇಕು ಕೂತ್ನಿಂದ್ರೆ ನನ್ನ ದಗದ ಯಾರು ಮಾಡ್ತಾರೋ, ನನ್ನ ಅಭ್ಯಾಸ ಯಾರು ಮಾಡ್ತಾರೋ? ಸಾಲಿಗೆ ನೀ ಹೋಗ್ತೇನವ? ನಾ ಸಾಲಿಗೆ ಹೋಗಿದ್ನಿ ಅಂದ್ರೆ ಇಲ್ಲಾಕೆ ಬರ್ತಿದ್ನಿ ಅವ ನಿಮ್ಮ ಅಪ್ಪನ ಮದುವೆಯಾಗ. ನಾ ಬೇರೆದವನ್ನ ಚಲೋ ಅನ್ನೋನ ಕಲ್ತವ್ನ ಮದುವೆಯಾಗಿ ಹೋಗ್ತಿದ್ನಿ. ನಾನು ಕಲ್ತಿಲ್ಲ, ನಾನು ಇಲ್ಲಿ ಬಂದು ಕೂತೀನಿ. ನೀ ಏನು ಯವ್ವ ನನಗೆ ಅಂತಿಲ್ಲ. ಒಂದು ಈಟ ತಟಕ್ಕೆ ನೆರವಾಗಂದ್ರೆ ಇಂಥದ್ದು ಮಾಡ್ತೀರಿ, ಒಂದಿನ ರೇ ಒಬ್ಬರೇ ಮಾಡ್ತೀರಾ ನನಗೆ ಸಹಾಯ? ಆಕೆ ಪೂಜೆ ಇದ್ದಾಗ ಒಂದೆಟ್ಟು ಪಾಡರೆ ಪಾಡಿತ್ತು. ಅವ್ವ ನಿಂಗೆ ಫೋನ್ ಬರತೈತೆ ನೋಡಿ, ಫೋನ್ ಮಾತಾಡೋ. ಪೂಜಾ ಫೋನ್ ಮಾಡಿರ್ಬೇಕು. ನೋಡ ಶಾಂತ, ಎಲ್ಲಾರ ಪೂಜಾ ಫೋನ್ ಮಾಡೋಣ ನೋಡಿ, ಮತ್ತೆ ಏನಾರ ಹೇಳಕ್ಕದ ಫೋನ್ ಹಚ್ಚೋಣ ನೋಡಕ್ಕೆ. ಮತ್ತು ಏನಾರ ಹುಡುಗಿಗೆ ತಿನ್ನಕ್ಕೆ ಬೇಕಂದ್ರೆ ಈಗ ಮತ್ತೆ ಮಾಡಿ ಬಸ್ಸಿಗಿಡಕ್ಕೆ ಬರ್ತೈತಿ ನೋಡ, ಆಕಿ ಫೋನ್ ಹಚ್ಚ. ಇಲ್ರಿ ಹತ್ತಿರಿ ಆಕೇನೀಗ ಹಚ್ಚಿರಂಗಿಲ್ರಿ, ನೋಡ್ರಿ ನಾನು ನೋಡಿ ಆಮೇಲೆ ಆಕೆ ಫೋನ್ ಹಚ್ಚತ್ತನ್ರಿ. ನೀವೇನು ಹಾಕಿದ್ರಿ ಬಿಡ್ರಿ, ಈಗ ನಾನು ಕರ್ಚಿಕಾಯಿ ಮಾಡೋಕೆ ಯಾರ್ಯಾರು ನೆರವಾಗ್ರಿ ಸಾಕ್ರಿ. ಏನು ಇಟ್ಟು ದೊಡ್ಡಕ್ಕಾಗಿ ಒಂದು ಮಾತರ ಕೇಳಬೇಕಲ್ಲ, ಒಂದು ಮಾತು ಕೇಳಕ್ಕೆ ತಯಾರಿಲ್ಲ ನೀ. ಒಟ್ಟು ಎಲ್ಲ ನಿಂದಂತಿ ಒಂದು ತಾಸು ಬಂದು ನೆರವಾಗಂದ್ರೆ ಈ ನಮ್ಮನೆ ಮಾತಾಡ್ತಿ. ಆ ತಡಿನ ನೀ ಗಂಡನ ಮನೆಗೆ ಹೋದೆ ಅಂದರೆ ಏನು ದಗದಾನ ಮಾಡೋದಿಲ್ಲ ಅನ್ನಿಸ್ತೈತಿ. ಇಲ್ಲ ಅವ್ವ, ನಾ ಈಗ ಓದೋ ಟೈಮ್ ಐತಿ, ಓದಾತೀನಿ. ನೀ ಯಾಕೆ ನಂಗೆ ಹಂಗೆ ಮಾಡತ್ತಿ? ನಾ ಓದಾತೀನಿ ಸುಮ್ಮನೆ. ಈಗ ಅದನ್ನ ಕೆಲಸ ಮಾಡ್ಕೋತ ಕೂತ್ನ ನನಗೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಮೊದಲು ನನ್ನ ನಾಳೆ ಟೆಸ್ಟ್ ಐತಿ, ನಂಗೇನು ಆಗೋದಿಲ್ಲ, ನೀವ ಮಾಡಿ. ಅಲ್ಲ ಶಾಂತ, ನಿನಗರೆ ತಿಳಿತೈತ್ಲು ಆಕೆ ಹುಡುಗಿಗೆ ಏನು ತೆಗ್ದು ಹಚ್ಚತಿ. ನೀನು ಮಾಡ್ಕೋದ್ವಾ? ನಾನು ಯಾವಾಗ ನಾ ತಿಳಿಯಲ್ಲ, ಮತ್ತು ಹುಡುಗಿಗೆ ಅದಕ್ಕೆ ಕೇಳ್ತಿ. ಆಕೆ ಓದ್ಕೊಳಕ್ಕೆ ಬಿಡು, ನೀ ಆಕೆಗೇನು ತೆಗ್ದು ಹಚ್ಚಕ್ಕೆ ಹೋಗ್ಬೇಡ. ನಡಿ ಹೇಳಿಲ್ಲಿದ್ದು ಮೊದಲು ಎದ್ದು ನಡಿ ಕಡಿದು. ನನ್ನ ಕಣ್ಣು ಮುಂದೆ ಕುಂಡ್ರೆ ಬೇಡ. ನನ್ನ ಕಣ್ಣು ಮುಂದೆ ಇದ್ರೆ ಮತ್ತು ನನಗೆ ದಗ್ದ ಮಾಡ್ರಿ ತನ್ನ ಅನ್ನೋಂಗೆ ಆಕತಿ. ಮತ್ತು ನೀವು ದಗ್ದಾನ ಮಾಡೋದಿಲ್ಲ, ನನ್ನ ಕಣ್ಣು ಮುಂದೆ ಕುಂಡ್ರಕ್ಕೆ ಹೋಗ್ಬೇಡ. ಎದ್ದು ನಡಿ, ನೀವು ಹೋಗಿ. ಅಭ್ಯಾಸ ಇಲ್ಲ, ಎಷ್ಟು ಅಭ್ಯಾಸ ಮಾಡಿ ಎಷ್ಟು ಪರ್ಸೆಂಟೇಜ್ ಮಾಡ್ತೀನಿ ನೋಡ್ತನು. ಹೋಗು, ಎದ್ದು ಹೋಗು. ಹೋಗವ, ಎಲ್ಲ ಕೂಡ ಯಾಕೆ ಬರೀ ನಾವು ಓದ್ಕೊತ ನಾವು ಹೋಗಿ. ಅಪ್ಪ ಬರೋಣ ಹೇಳ್ತೀನಿ ಗಪ್ನಿ ಎಲ್ಲ. ಏನು ರೀ ಹತ್ತೀರಿ ನೀವು ಎಲ್ಲ ಅಕ್ಕಿ ಹೇಳ್ದಂಗೆ ಕುಣಿತೀರಿ. ನಮ್ದು ಒಂದು ಮಾತಾರ ಕೇಳ್ತೀರೇನು ರೀ? ಒಂದು ತಾಸು ನೆರವಾಗಿರೋ ಆಕೆಗೇನು ದಾಡಿ ಆಕಿತ್ತೇನು ರೀ? ನೀವರೇ ಏನು ರೀ ಒಟ್ಟು ಮೊಮ್ಮಕ್ಕಳು ಬರೀ ನಾ ಸೊಸಿ ಒಬ್ಬಕ್ಕೆ ಮಾಡಿ ಸಾಯೋದೇನು ರೀ? ನೀನಂತಿ ಮಾತಿಗೊಮ್ಮೆ ಭಾಳ ರೊಕ್ಕ ಕೊಟ್ಟು ಸಾಲಿಗೆ ಹಚ್ಚಿ ಅನ್ನತಂತಿ. ಮತ್ತು ಈಗ ಇಂಥ ಟೈಮ್ದಾಗ ಅವ್ರಿಗೆ ದಗದ ಮಾಡು ಭಕ್ಷಿ ಮಾಡು ಅಂದ್ರೆ ಅವ್ಯಾಕೆ ಮಾಡ್ತಾವು? ಚೆನ್ನಾಗಿ ಓದಾತೇವು, ಓದ್ಲಿ ಬಿಡು. ನೀನು ಅಡುಗೆ ಮನೆಗೆ ತಂದು ಹೊಕ್ಕಸ್ಬೇಡ ಅವ್ರನ್ನ, ಸುಮ್ಕುಂದ್ರ. ಒಂದು ತಟ್ಟಕ್ಕೆ ದಗ್ದ ಮಾಡ್ರಿ, ಏನು ಕೈಗೆ ಹತ್ತೋದಿಲ್ಲ ಹೇಳ್ರಿ. ನೀವು ಸಲಿಗೆ ಕೊಟ್ಟಿದ್ದ ನಾಯಿ ಮತ್ತು ನನಗೆ ಭಾಳ ಬಾಯಿ ಬರ್ತಾವೆ ಸುಮ್ಮನೆ ಅನ್ನೋದು ಬ್ಯಾಡಂತನು. ಮುದ್ದ ಮಾಡ್ಬೇಕು, ಅತಿ ಮುದ್ದು ಆಗಬಾರ್ದು. ಒಂದೊಂದು ಟೈಮ್ದಾಗ ಅವುಗಳಿಗೆ ಸಹಾಯ ಮಾಡ್ಲಿಕ್ಕಂದ್ರೆ ಅವ್ರಂಥ ಮಕ್ಳಕ್ಕಾರು. ಮತ್ತು ನಾಳೆ ಅವ್ರ ಹಡ್ಯಾಕ ಮಾಡಕ್ಕೆ ಬಂದ್ರೆ ನಾವೆಲ್ಲ ಬಿಟ್ಟು ಅವ್ರ ಹಿಂದೆ ನಿಂದಿರ್ತೀವಿಲ್ಲೋ. ಈಗ ನಮಗೆ ಒಂದೆರಡು ಸಹಾಯ ಮಾಡಂದ್ರೆ ಈ ನಮ್ನಿ ಮಾತಾಡ್ತೀರಿ ನೀವು ಹಿಂಗೆ ಸಲಿಗೆ ಕೊಟ್ಟಿರಿ ಭಾಳ ಅವ್ರಿಗೆ. ಒಂದು ಈಟರೇ ಕೈಯಾಗ ನೆರವಾಗೋದು, ಒಂದು ಈಟರೇ. ಶಾಂತ, ನಿನಗಾಗ್ತೀರ ಮಾಡಿ ಇಲ್ಕಂದ್ರೆ ಏನು ಮಾಡಕ್ಕೆ ಹೋಗ್ಬೇಡ. ನಮಗೆ ಬಿಟ್ಟ ನಡೀತೈತಿ. ಸುಮ್ ಹಂಗೆ ಒಂದಿಟ್ಟು ಶೇರ ತಿರು ನೈವೇದ್ಯ ಹಿಡಿದು ಬಿಡಿಕ ಸಜಕಾರ ಮಾಡು, ಹುಗ್ಗಿಯರೆ ಮಾಡಿ ನೈವೇದ್ಯ ಹಿಡಿದು ಬಿಡು. ನಿನಗೆ ಆಗ್ಲಿಕ್ಕಂದ್ರೆ ಏನು ಮಾಡಕ್ಕೆ ಹೋಗ್ಬೇಡ. ಸುಮ್ಮನೆ ನೀ ತ್ರಾಸ ಮಾಡ್ಕೊಂಡು ಎದಕ್ಕೆ ಮಾಡ್ತೇವ? ನಮಗಾರ ಏನೈತಿ? ಐರಿ ಹತ್ತಿರಿ ನಾ ಏನನ್ರಿ ಮಾಡೋದ ಕರೆ ಮಾಡಕ್ಕೆ ಹತ್ತೇನು ರೀ, ಎಲ್ಲ ತಂದೇನು ಸಂತಿಗಿಂತಿ ಎಲ್ಲ. ಒಂದು ಈಟ ಪುಡಿ ಕರ್ಚಿಕಾಯಾಗ ಒಂದೆರಡು ಪುಡಿ ತಂದು ಕೊಡಂದ್ರೆ ಯಾ ನಮ್ನಿ ಮಾತಾಡಿ ಹೋದ ನೋಡ್ರಿ. ನಂದು ಅಭ್ಯಾಸ ಐತೆ ಈಗೇನು ಹೋಗಿ ಕೂತು ಓದಕ್ಕೆ ಹತ್ತಾಳೆ ಅಂದ್ರೇನು ರೀ? ಒಂದಿಟ್ಟು ತಾನು ಆಸರ ಬೇಸರ ಕಳ್ಕೊತಿರ್ತಾಳ್ರಿ ನಮ್ಮ ಜೊತೆ ಕೂತು. ಅದನ್ನ ಆಸರ ಬೇಸರ ಕಳ್ಕೊಂಡ್ರೆ ಬರ್ತಿತ್ಲ ರೀ. ಬಿಟ್ಕೊಟ್ಟು ಬರೀ ಯಾವನತ್ತು ಓದ್ತಾನೋ ತನ್ನ ರೂಮ್ದಾಗಿದ್ರೆ ಏನಾಗ್ತೈತ್ರಿ? ಎಲ್ಲ ನೀನ ಮಾಡಿ ಸಲಿಗೆ ಶಾಂತ, ನೀನ ಮಾಡಿ ಸಲಿಗೆ. ಮೊದಲ ಆಕಿಗೆ ಒಂದಿಟ ದಗ್ದ ಬಕ್ಷಿ ಹಚ್ಚಿದೆ ಅಂದ್ರೆ ನಡೀತಿತ್ತು. ಬಿಟ್ಕೊಟ್ಟು ಬರೀ ಸಾಲ ತಂದು ನೀನು ಅವ್ರಿಗೆ ಸಾಲಿ ಮೇಲೆ ಸಾಲ ತಂದು ಕಳ್ಸಾತಿ. ನಾವರ ಏನು ಮಾಡೋದು? ಎಲ್ಲ ನೀ ಕೊಟ್ಟು ಸಲಿಗೆನ ನೋಡಿದ. ಐರಿ ಹತ್ತಿರಿ ಸಲಿಗೆ ನಾಕೇನು ಸಲಿಗಿರಿ? ಹುಡುಗರು ಚಂದಂಗೆ ಸಾಲಿ ಕಲಿಲ್ಲ ತನ್ನ ಸಾಲಿ ಕಲ್ಸಿರ ನೀವು ಈ ನಮ್ನಿ ಮಾತಾಡ್ತೀರಿ. ಈಗಿನ ಕಾಲದ ಸಾಲಿ ಕಲೀಲಿಕ್ಕಂದ್ರೆ ಏನೂ ಕೆಮ್ಮತ್ತಿಲ್ಲ ರೀ. ನಿಮಗಾರ ಏನು ಗೊತ್ತೈತೆ ಇಲ್ಲೋ? ಏನೇನು ಎಲ್ಲ ಗೊತ್ತಿದ್ದು ಈ ನಮ್ನಿ ಮಾತಾಡ್ತೀರಿ. ಎಲ್ಲರೂ ನನಗೆ ಮಾತಾಡ್ತೀರಿ. ಈ ಮನ್ಯಾಗ ಒಟ್ಟು ನಾವು ಒಬ್ಬಕ್ಕೆ ಅನ್ನಿಸ್ಕೊಳಕ್ಕಾಗ ನೋಡಿ, ಎಲ್ಲ ಥರ ಅನ್ನಿಸ್ಕೊಳಕ್ಕೆ ನಾವು ಒಬ್ಬಕಿನ ಅದೇನು. ಯಾರೆಲ್ಲರೂ ಒಂದೇ ಹಾಕಿರಿ, ನೀವೆಲ್ಲ ಒಂದೇ ಅದೇ, ನಾನು ಒಬ್ಬಕಿನ ಮಾಡಿಬಿಡ್ತೀರಿ ನೀವು. ನೋಡ, ನೀನು ಮಾಡಕ್ಕೆ ಮಾಡೋಕ್ಕಾಗ್ಲಿಕ್ಕಂದ್ರೆ ಬಿಟ್ಟುಬೇಡ. ನೀನು ಮಾಡಿ ಕೊಡೋದು ನಾವೇನು ಗಂಟು ಬಿದ್ದಿಲ್ಲ, ಏನೂ ಇಲ್ಲ. ಅಕ್ಕಿರ ಮಾಡು ಆಗ್ಲಿಕ್ಕಂದ್ರೆ ಬಿಟ್ಟುಬೇಡ. ಎದಕ್ಕೆ ತಲೆ ಕೆಡಿಸ್ಕೊತಿ? ನೀನು ತಲೆ ಕೆಡಿಸ್ಕೊತಿ, ನಮ್ಮದು ತಲೆ ಕೆಡಿಸ್ತಿ. ಆಗ್ಲಿಕ್ಕಂದ್ರೆ ಮಾಡೋದು ಬಿಟ್ಟುಬೇಡ. ನೋಡೋದು ಫೋನ್ ಭಾಳ ಬರತೈತಿ. ಯಾರು ಫೋನ್ ಬರತೈತಿ ನೋಡು. ಹಲೋ
ಅಯ್ಯ ಇಲ್ಲೇ ನೆಟ್ವರ್ಕ್ ಇಲ್ರಿ ಒಂದಿಟ ಹಿತ್ತಲ್ಲ ಬರ್ತೀನಿ ಗಪ್ರಿ ಒಂದು ನಿಮಿಷ ಮಾತಾಡ್ತಾನೆ ರೀ. ಯಾರ ಶಾಂತ, ಯಾರು ಫೋನ್ ಮಾಡ್ಯಾರ? ಐರಿ ಅತ್ತೀರಿ ಇಲ್ಲೇನು ಕೇಳವತ್ರಿ, ನಾನು ಹೊರಗೆ ಹೋಗಿ ಬಂದು ಮಾತಾಡಿ ಹೇಳ್ತೀನಿ ಗಪ್ರಿ ಯಾರು ಅನ್ನೋದು. ಹಲೋ ವೈನಿರಿ, ಕೇಳತ್ತೈತೇನ್ರಿ? ಹಾಂ ಕೇಳತೈತಿ ಪಾರ್ವತಿ, ಅಲ್ಲೇ ನಿಮ್ಮ ಅವು ಇದ್ಲು, ಅದಕ್ಕೆ ನಾ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ನೆಟ್ವರ್ಕ್ ಇಲ್ಲ ತಂದ ನಾಟಕ ಮಾಡಿದ್ನಿ, ಈಗ ಹೊರಗೆ ಬಂದು ಮಾತಾಡತ್ತೀನಿ. ಹೇಳ ಪಾರ್ವತಿ, ಏನಾಯ್ತು? ಏನಿಲ್ರಿ ವೈನಿರಿ, ಒಂದಿಟ ಕಾರೂನು ಇದು ಮುಗ್ಯಾನ, ನಾ ಹುಡುಗರಿಗೆ ಭೇಟಿಯಾಗಕ್ಕೆ ಹೋಗಕ್ಕಿದ್ದೇನೆ ರೀ. ಮತ್ತು ನೀವು ಬರ್ತಾನಂದ್ರೆ ನಾನು ನೀನು ಕೂಡ ಹೋಗಕ್ಕೆ ಬರ್ತೈತ್ರಿ. ಮತ್ತು ಅದಕ್ಕೆ ಫೋನ್ ಹಚ್ಚಿ ನೋಡ್ರಿ. ಮತ್ತೆಲ್ಲ ಕರ್ಚಿಕಾಯಿ ಗಾರಿಗೆ ಅದು ಎಲ್ಲ ಮಾಡಿರ್ತೀವಿ, ಹುಡುಗರನ್ನ ಬಿಟ್ಟು ಹೆಂಗೆ ತಿನ್ನೋದ್ರಿ. ಮತ್ತು ಅದಕ್ಕೆ ಅಲ್ಲಟ್ಟು ಹೋಗಿ ಬಂದು ಅವ್ರಿಗೆ ಕೊಟ್ಟೇವಂದ್ರೆ ಚಲೋ ಆಗ್ತೈತಿ, ಅವು ತಿಂತಾವು ಪಾಪ. ನನಗೆ ಒಂದಿಟ ಸಂಜೆ ಮಟ್ಟ ಟೈಮ್ ಕೊಡುವ, ಮತ್ತು ನಾನು ನಿಮ್ಮ ಅಣ್ಣನ ಜೊತೆ ಮಾತಾಡಿ ಏನು ಅನ್ನೋದು ಹೇಳ್ತಾನೆ, ಬರೋದು ಬಿಡೋದು. ಮತ್ತು ಏನಾರು ಕೆಲಸ ಇದ್ದು ಅಂದ್ರೆ ನಾ ಏನು ಬರೋಕ್ಕಾಗೋದಿಲ್ಲ. ಕಡಿಕ ನಿನ್ನ ಕೈಯಾಗಾರ ಆಕಿ ಪೂಜಾಗ ಮತ್ತು ಸೌಂದರ್ಯಾಗ ಒಂದೆಷ್ಟು ತಿನ್ಸಾರೆ ಕೊಟ್ಟು ಕಳಿಸ್ತನು. ಒಂದು ವೇಳೆ ಬರೋಕ್ಕಾಗ್ಲಿಕ್ಕಂದ್ರೆ ನೀ ಹೋಗಿ ಬರೋಕ್ಕೆ ಬರೋದಾದ್ರೆ ಇಬ್ಬರು ಕೂಡ ಹೋಗಕ್ಕೆ ಬರ್ತೈತೆ ನೋಡು. ವೈನಿರಿ, ಮತ್ತು ಅಣ್ಣನ ಮುಂದೆ ನಾ ಬರೋದು ಬಿಡೋದು ಏನು ಅನ್ನಕ್ಕೆ ಹೋಗ್ಬೇಡ್ರಿ. ಮತ್ತು ಅಯ್ಯಯ್ಯವ್ವ ಆ ಸಾಬರಿ ಒಟ್ಟು ಮಾಡಲಿ ನಿಮ್ಮ ಅಣ್ಣಗೆ ನಿನ್ನ ಜೊತೆ ಮಾತಾಡ್ದಾಗ ಗೊತ್ತು ಮಾಡಿಲ್ಲ, ಇನ್ನು ಹೋಗೋದು ಗೊತ್ತು ಮಾಡಿ ಅಂದ್ರೆ ಆತ ನನ್ನ ಚಟ್ಟ ನೆಗ್ರಿಸಿ ನೇರ ಕುಡಿತಾನೆ ನಿಮ್ಮ ಅಣ್ಣ. ಮತ್ತು ಏನೇನು ಮಾಡತ್ತೀರಿ ವೈನಿರಿ? ಎಟ್ಟೆಟ್ಟು ಕೆ ಜಿ ಮಾಡತ್ತೀರಿ, ಹೆಂಗೆ ಏನೇನು? ಮತ್ತು ನನಗೊಂದಿಟ್ಟು ಇದನ್ನು ಗಾರ್ಗಿ ಮಾಡೋದಟ್ಟ ಹೇಳ್ಕೊಡ್ರಿ, ಹೆಂಗೆ ಮಾಡ್ತೀರ ಅನ್ನೋದು ನೀವು, ನನಗಂತೂ ಗೊತ್ತಿಲ್ಲ. ಈಗ ಮನ್ಯಾಗ ನಿಮ್ಮ ಅವ್ವ ಅದಾಳವ್ವ, ನಾ ಆಮೇಲೆ ನೋಡ್ಕೊಂಡು ಫೋನ್ ಹಚ್ಕಿಸಿಂದ ನಿನಗೆ ಗಾರ್ಗಿ ಮಾಡೋದು ಹೆಂಗೆ ಏನೆಲ್ಲ ಹೇಳ್ತನು. ಈಗ ಭಾಳತನ ಮಾತಾಡ್ಕೊತಾನೆ ಇದ್ನಂದ್ರೆ ನಿಮ್ಮ ಅವ್ವ ಕೇಳ್ತಾಳೆ, ಯಾರು ಫೋನ್ ಹಚ್ಚಿರು, ಎದಕ್ಕೆ ಫೋನ್ ಹಚ್ಚಿರು ಎಲ್ಲ ಕೇಳ್ತಾಳೆ. ಎಲ್ಲ ಅಡ್ಡಿಗಿರಿ ಎಲ್ಲ ಕೇಳ್ಕೊತ್ಕೊಂಡಿರ್ತಾಳು. ಅದಕ್ಕೆ ನಮ್ಮ ಅತ್ತ ಆಕಿನಿ ನೋಡ್ಕೊಂಡು ಆಕೆಲ್ಲರೂ ಹೊರಗೆ ಕಟ್ಟಿ ಮೇಲೆ ಕೂತಿರ್ತಾಳೆ, ಅವಾಗ ನೋಡ್ಕೊಂಡು ನಾನು ಹಿಂಗೆ ಫೋನ್ ಹಚ್ಚತ್ನಾಳು. ನೀ ಎಲ್ಲ ಹಿಟ್ಟದು ಬೀಸಿಟ್ಕೋ, ನಾನು ನಿನಗೆ ಸಂಜೆಗೆ ಫೋನ್ ಮಾಡಿ ಹೆಂಗೆ ಮಾಡೋದು ಅನ್ನೋದು ಹೇಳ್ತಾನೆ. ನಿಮ್ಮ ಅವ್ವ ಕಟ್ಟಿ ಕೂತಾಗ ಪಟಕ್ನ ಬಂದು ಒಂದಿಟ್ಟು ಫೋನ್ ಹಚ್ಚಿ ಹೇಳ್ತಾನ ತಂಗಿ ನಾನು ನಿನಗೆ. ಈಗ ಕರ್ಚಿಕಾಯ್ದು ಮಾಡ್ಕೋತಂದ್ರೆ ಸಂಜಾನ ನೀವು ಸಂಜೆಗೆ ನನಗೆ ಗಾರ್ಗಿ ಒಂದು ಮಾಡೋದು ಹೇಳ್ಕೊಟ್ರಂದ್ರೆ ಮುಗಿತೈತ್ರಿ. ಆಮೇಲೆ ಹುಡುಗರ್ಗಟ್ಟ ಒಯ್ಯಾಕ ಒಂದೆರಡು ಜಾಸ್ತಿನ ಮಾಡಿರ್ತಾನೆ ರೀ. ನೋಡಿರಿ, ನಿಮಗೆ ಆದ್ರೆ ನೀವು ಎಕ್ಸ್ಟ್ರಾ ಮಾಡಿರಿ, ಇಲ್ಲಿಕನ ನಾನು ಮಾಡಿರ್ತಾನೆ ರೀ ಇಬ್ಬರಿಗೂ. ನೀವೇನು ಅದನ್ನೇನು ಲೆಕ್ಕ ಹಾಕೋದು ಕುಂದ್ರಬೇಡ್ರಿ. ನೀವಂತೂ ಕರ್ಚಿಕಾಯಿನ ಹೆಚ್ಚು ಮಾಡು, ನಾ ಈ ಕಡೆ ಗಾರ್ಗಿನ ಒಂದು ಹೆಚ್ಚು ಮಾಡ್ಕೋತನು ನಡಿತೈತಿ. ಇಬ್ಬರು ಗರ್ಸಸ್ ಕೊಟ್ಟೇವು ಅಂದ್ರೆ ಇಬ್ಬರು ಅಟ್ಟ ತಿನ್ಕೋತ ಅನ್ಕೋತ ಇರ್ತಾರೋ ಪಾಪ. ಅವಕ್ಕರೇನು ಹಾಸ್ಟೆಲ್ದಾಗ ಅದಾವು, ಏನು ತಿಂತಾವು ಅಂತಾವು ಯವ್ವ ಆ ಥರದ ಒಂದು ಚಿಂತೆ ಐತೈತೆ ನೋಡ್ಯವ. ಈಗ ಏನಾರ ಭಾಳತನ ಮಾತಾಡ್ಕೋತ ನಿಂತ್ನ ನಿಮ್ಮ ಅವ್ವ ವಟ ವಟ ಹಚ್ಚತಾಳ್ವ. ಮೊದ್ಲು ದಗದು ಭಾಳ ಐತಿ, ನಾ ಇಡ್ತಾನೆ ಈಗ. ಆಮೇಲೆ ನಿನಗೆ ನೋಡ್ಕೊಂಡು ಫೋನ್ ಹಚ್ಚಿ ಮಾತಾಡ್ತೀನಿ. ದಗದರೆ ಮನಾರ್ ಐತಿ, ನಮ್ಮ ಪಲ್ಲವಿ ಒಂದಿಟ್ಟು ಸಹಾಯ ಮಾಡಂದ್ರೆ ನಾಯಕಂತ ನೋಡು, ಒಟ್ಟು ನಾಯಕಂತ. ಇನ್ನು ಎಲ್ಲ ನಾನೇ ಮಾಡ್ಕೋಬೇಕವ್ವ. ನನಗೂ ಸೊಂಟೊಂದು ನೋವು, ಮೊಣಕಾಲೊಂದು ನೋವು, ಭಾಳ ತ್ರಾಸ ಆಗತ್ತವು. ಏನು ನಮ್ಮ ಅತ್ತೆ ಮುಂದೆ ಹೇಳ್ರಿ, ಆಕೇನು ಬಿಡ್ತಾಳ? ಒಳ್ಳೆ ವಯಸ್ಸದ ನನಗೆ ಅಟ್ಟಿನ ತ್ರಾಸಿಲ್ಲ, ನಿನಗೊಳ್ಳೆ ತ್ರಾಸ ಐತಿ, ಅದು ಬೈತಾಳು. ನೋಡ್ರಿ ನಮ್ಮ ಬಾಳೆ ಅಂತೂ ಹಿಂಗೈತಿ. ನಾವು ಮಾಡ್ಲಿಕ್ಕಂತೂ ಏನೂ ನಡೆಯಂಗಿಲ್ಲ. ನಾವು ಮಾಡ್ಲಿಕ್ಕಂದ್ರೆ ನಮ್ಮ ಮನ್ಯಾಗ ಏನು ದಗದು ಆಗಂಗಿಲ್ಲ. ಮತ್ತು ಊರಾಗಿನ ಹಬ್ಬಗಳ ತಿಥಿಗಳ ಮಾಡ್ಲಾರ್ದಂತೂ ಬಿಡಕ್ಕೆ ಬರಂಗಿಲ್ಲ, ಎಲ್ಲ ಮಾಡಬೇಕು. ಹಾಗಾಗಿ ಎಟ್ಟ ಕಾಲು ನಿಸ್ರು, ಎಟ್ಟ ಕೈ ನಿಸ್ರು, ಎಟ್ಟ ಬೆನ್ನಿಸ್ರು ಎಲ್ಲ ಥರ ಮಾಡಬೇಕು. ಕಡಿಕ ದೇವ್ರ ನೈವೇದ್ಯಕತ್ತಂದ್ರೆ ಮಾಡಬೇಕರ್ಲೆ. ನಿಮ್ಮಲ್ಲಿ ಹೆಂಗೈತೆ ಅನ್ನೋದು ಒಂದಿಟ್ಟು ಕಮೆಂಟ್ ಒಳಗೆ ತಿಳಿಸ್ರಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫುಲ್ ವಿಡಿಯೋ ನೋಡಿರಿ. ಸೊ ಅಂದರೆ ನಿಮ್ಗೆ ಸ್ಟೋರಿ ಏನನ್ನೋದು ಗೊತ್ತಾಗ್ತೈತಿ, ಇಲ್ಲಾಂದ್ರೆ ಸ್ಟೋರಿ ಗೊತ್ತಾಗಂಗಿಲ್ಲ. ಸೊ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋ ಒಳಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಐತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ ಪ್ಲೀಸ್. ಸ್ವಲ್ಪ ಹೊರಗೆ ಬಂದಿದ್ವಿ, ಹಾಗಾಗಿ ವಿಡಿಯೋ ನೀನು ಮಾಡೋಕ್ಕಾಗಿರಲಿಲ್ಲ, ಇವತ್ತು ಇಲ್ಲೇ ಬಂದು ಮಾಡೀನಿ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ, ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ನಮ್ಮ ಊರಾಗ ಕಾರುಣ್ವಿ ಕರಿ ಹೆಂಗೆ ಹರಿದಾರ ಅನ್ನೋದು ತೋರಿಸ್ತಾನೆ ನಿಮಗೂ, ನೋಡಿರಿ.